ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿಂದ ಮಾತಾಡ್ತಾ ಇರೋದು. ನಾವು ನಿನ್ನೆ ಒಂದು ಡೆತ್ ಆಗಿತ್ತು. ಅನಾರೋಗ್ಯದಿಂದ ಇದ್ದು ಸತ್ತೋಗಿರೋ ನಮ್ಮ ಚಿಕ್ಕಮ್ಮರ ಕರ್ಕೊಬಂದು ಇವತ್ತು ಮೈಸೂರಲ್ಲಿದ್ದೀವಿ. ಇವತ್ತು ಎಲ್ಲ ಪೋಸ್ಟ್ ಮಾಡೋ ಮೇಲೆ ಆಗಿದೆ. ಇನ್ನೇನು ತೊಗೊಂಡೋಗಿ ಹೂಳೋಣ ಅಂದರೆ ಅಲ್ಲಿ ಜಾಗ ಯಾರೂ ಕೊಡ್ತಾಯಿಲ್ಲ. ನಮಗೆ ನಮ್ಮ ಸಮಾಜಕ್ಕೆ ಕೊಟ್ಟಿರೋದು ನಮಗೆ ಮಾತ್ರ ಸ್ವಂತ ಅಂತ ಹೇಳ್ತಾ ಇದ್ದಾರೆ. ನಾವು ಅಲೆಮಾರಿ ಕೊರ್ಚ ಸಮಾಜದವರು. ನಾವು 40 ವರ್ಷ 50 ವರ್ಷ ಆಗಿದೆ ಬಂದು ನರಸೀಪುರಕ್ಕೆ ಬಂದು. ಅಲ್ಲೇ ರೇಷನ್ ಕಾರ್ಡು ಪ್ರತಿಯೊಂದು ದಾಖಲಾತಿಗಳೆಲ್ಲ ಅಲ್ಲೇ ಇದ್ದಾವೆ. ನಮ್ಗೆ ಇರೋಕ್ಕೆ ಸ್ಥಳ ಕೊಡಿ ಅಂದ್ರೂ ಕೊಡೋಲ್ಲ, ಉಳೋಕ್ಕೆ ಸ್ಥಳ ಕೊಡಿ ಅಂದರೂ ಕೊಡೋಲ್ಲ. ನಮ್ಮನ್ನು ತುಂಬ ಕೀಳಾಗಿ ನೋಡ್ತಾ ಇದ್ದಾರೆ. ತುಂಬ ಕೇಳೋದು. ಇವತ್ತು ಬಂಗಾರಪ್ಪನ ಬಡಾವಣೆಯಲ್ಲಿ ಹೋಗಿ ಇರ್ತೀವಿ, ನಮ್ಗೆ ಇರೋಷ್ಟು ದಿನ ಜಾಗ ಕೊಡೋ ಗಂಟ ಅಲ್ಲಿರಿ ಅಂತ ಅಲ್ಲಿರೋಕ್ಕೂ ನನ್ನ ಅಲ್ಲಿಂದನೂ ವಲಸೆ ಓಡಿಸ್ತಾ ಇದ್ದಾರೆ. ಇದು ನಮ್ಮದು ಅಂದ್ಬಿಟ್ಟು 28 ವರ್ಷದಿಂದ ಅವ್ರು ಕೊಟ್ಟಿದ್ರಂತೆ. ಬಂಗಾರಪ್ಪನವರು ಫೀಲ್ಡಲ್ಲಿ ಅವ್ರು ಕೊಟ್ಟಿದ್ರಂತೆ ಜಾಗಗಳನ್ನ. ಅದು ಕೂಡ ಇಲ್ಲಿ ನಿಮ್ಗೆ ಇರೋಂಗಿಲ್ಲ, ನಮ್ಗೆ ಕೊಟ್ಟವ್ರೆ ಅಂದ್ಬಿಟ್ಟು ಖಾತೆ ಆಗದೆ ಹೋದ್ರೂ ಕೂಡ ನಮ್ಮನ್ನು ಇರೋಷ್ಟು ದಿನ ಅವ್ರು ಜಾಗ ತೋರ್ಸೋ ಗಂಟ, ತಹಸೀಲ್ದಾರ್ ಚೀಫ್ ಆಫೀಸರ್ ಜಾಗ ತೋರ್ಸೋ ಗಂಟ ಇರಲಿ ಸರ್ ಅಂತ ಹೇಳಿದ್ರು ಯಾರೋ ನಿಮ್ಮನ್ನು ಇಲ್ಲ, ಇದು ನಮಗೆ ಬೇಕು, ನಮಗೆ ಸ್ವಂತ, ನೀವು ಎಲ್ಲಿಂದ ಬಂದಿರೋರು, ನೀವು ಯಾಕೆ ಇಲ್ಲಿರ್ತೀರಿ ಅಂದ್ಬಿಟ್ಟು ಅಲ್ಲಿಂದ ನಮ್ಮನ್ನ ಓಡಿಸೋಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಇವತ್ತು ಡೆತ್ ಆಗಿದೆ. ಇದು ನಾವು ದಾವಣಗೆರೆಗೆ ತೊಗೊಂಡು ಹೋಗ್ಬೇಕು ಅಂದರೆ ಇಲ್ಲಿಂದ 20-25 ಸಾವಿರ ಖರ್ಚು ಮಾಡಿ ನಮ್ಮೂರು ತೊಗೊಂಡು ಹೋಗ್ಬೇಕು. ಆದರೆ ನೀವು ಅಲ್ಲಿರೋ ಜನ ಏನಂತಾರೆ, ನೀವು ಅಲ್ಲೇ ಇದ್ಮೇಲೆ ಒಂದು ಮಶಾಣ ಮಾಡ್ಕೊಳ್ಳಿಲ್ವಾ? 40 ವರ್ಷ 50 ವರ್ಷ ಅಲ್ಲಿ ಹೋಗಿ ಒಂದು ಮಶಾಣ ಮಾಡ್ಕೊಳ್ಳೋಕ್ಕೆ ಇರೋಕ್ಕೆ ಸ್ಥಳ ಇಲ್ಲದ್ಮೇಲೆ ನಿಮ್ಗೆ ಏನಕ್ಕೆ ಆ ಊರಲ್ಲಿದ್ದೀರಿ ಅಂತ ಅಲ್ಲಿರೋ ಜನನೇ ನಮ್ಮನ್ನು ಇವತ್ತು ಮಕ್ಕಳಿದ್ದಾರೆ. ನೀವು ಯಾಕೆ ಹೋಗಿ ಅಲ್ಲಿರಬೇಕಾಗಿತ್ತು? ರೇಷನ್ ಕಾರ್ಡು ಆಧಾರ್ ಕಾರ್ಡ್ ಎಲ್ಲ ಮಾಡಿಸ್ಕೊಂಡು ಇರ್ತಾಯಿದ್ದಾರೆ. ಮತ್ತು ಇರೋ ಜಾಗನ ನೀವು ಗೋರ್ಮೆಂಟ್ ಬಿಟ್ಕೊಟ್ರಿ. ಇವಾಗ ಬಸ್ ಸ್ಟ್ಯಾಂಡ್ ಹತ್ರ ಒಂದು 25 ವರ್ಷದಿಂದ ನಿಂತು ಜಾಗ ನಮಗೆ, ಅದನ್ನು ಗೋರ್ಮೆಂಟ್ ಬಸ್ ಸ್ಟ್ಯಾಂಡವರು ನಮಗೆ ಬೇಕಂತ ಅದನ್ನು ವಶ ಪಡ್ಕೊಂಡ್ರು. ಏನೋ ಮನೆಗೆ ಒಂದು 50 ಸಾವಿರ 80 ಸಾವಿರ ಕೊಟ್ಟರು, ಅದನ್ನು ಗೋರ್ಮೆಂಟ್ ಬಿಟ್ಕೊಟ್ಟು ಇವತ್ತು ನಮ್ಮನ್ನು ನಾಯಿಕ್ಕಿಂತ ಕೀಳಾಗಿ ನೋಡ್ತಾ ಇದ್ದಾರೆ. ನಮಗಿಲ್ಲ, ಇರೋಕ್ಕನ್ನ ಸ್ಥಳ ಮಾಡಿಕೊಡಿ, ನಿಮ್ಗೆ ಇದ್ರ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ. ಇವತ್ತು ಉಳೋಕ್ಕೂ ಸ್ಥಳ ಇಲ್ಲ, ಇರೋಕ್ಕೂ ಸ್ಥಳ ಇಲ್ಲ. ನಾವು ಹಂಗೆ ಅಲೆಮಾರಿಗಳು ಕೊರ್ಚ ಸಮಾಜದವರು ದಾವಣಗೆರೆಯಿಂದ ಬಂದಿರೋರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮನ್ನು ಕೀಳಾಗಿ ನೋಡ್ತಾ ಇದ್ದಾರೆ. ನಾನು ಹೇಳ್ದೇನು ಗೊತ್ತಾ, ದಾವಣಗೆರೆಯಿಂದ, ಮೈಸೂರಿಂದ, ಹುಬ್ಳಿಯಿಂದ, ಆಂಧ್ರದಿಂದ ಬಂದು ಬದುಕ್ತಾ ಇದ್ದಾರೆ. ನಾವು ದಾವಣಗೆರೆಯಿಂದ ಬಂದು ನರಸೀಪುರದಲ್ಲಿ 40 ವರ್ಷದಿಂದ ಇದ್ದು ನಾವು ಇರೋಂಗೆ ಇಲ್ವೋ ಅನ್ನೋದೇ ನಮ್ಮದು ಆಪ್ಷನು. ಯಾವ ಊರವ್ರು ಊರವರನ್ನು ಭೇದ ಭಾವನೆ ಬೇಡ, ನಮ್ಗೆ ಇರೋಕ್ಕೊಂದು ಸ್ಥಳ ಮಾಡಿಕೊಡಿ. ಇವತ್ತು ನಮ್ಮ ಚಿಕ್ಕಮ್ಮರು ಸತ್ತಿದ್ದಾರೆ, ಇವತ್ತು ನಾನೇ ಸತ್ತೋಗ್ಬೋದು, ನಮ್ಮ ಮಕ್ಕಳು ಸಾಯ್ಬೋದು. ನಮ್ಮ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಪ್ರತಿಯೊಂದು ಅಲ್ಲೇ ಐತೆ. ಅಂದಮೇಲೆ ನಮ್ಮ ಮಕ್ಕಳು ಮುಂದಕ್ಕೆ ಇವತ್ತು ಸ್ಕೂಲ್ಗೆ ಓದಿಸ್ತಾ ಇದ್ದೀವಿ, ಅವರು ದೊಡ್ಡವರು ಆಗ್ತಾರೆ. ಅವರು ಅಲ್ಲೇ ಹುಟ್ಟು ಅಲ್ಲೇ ಬೆಳೀತಾ ಇದ್ದಾರೆ. ಇವತ್ತಿನ ದಿನ ಗೋರ್ಮೆಂಟ್ ಸ್ಕೂಲ್ ನಾವು ಬಡವರಾದ್ರ ಪರ ಎಲ್ಲರಿಗೂ ಎಜುಕೇಷನ್ ಕೊಡಿಸ್ಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ. ನಾಳೆ ದಿನ ಅವ್ರೆಲ್ಲಿಗೆ ಬದುಕಬೇಕು, ಅವ್ರ ಸತ್ರೆ ಎಲ್ಲಿ ಊತಾಕ್ಬೇಕು, ನಾವು ಸತ್ರೆ ಎಲ್ಲಿ ಊತಾಕ್ಬೇಕು, ನಮ್ಗೆ ಇರೋಕ್ಕೆ ಸ್ಥಳನೇ ಇಲ್ವಾ? ನಾವು ಅಷ್ಟೊಂದು ನಿರ್ಗತಿಗಳನ್ನೋ ಒಂದು ಕಾರಣಕ್ಕೆ ಅಲೆಮಾರಿಗಳು ಸಪೋರ್ಟ್ ಇಲ್ಲ. ಈ MLA ಹೇಳಿದ್ರೆ ಆಗುತ್ತೆ, MP ಗಳು ಹೇಳಿದ್ರೆ ಆಗುತ್ತೆ, DC ಹೇಳಿದ್ರೆ ಆಗುತ್ತೆ ಅಂತಾರೆ. ನಮ್ಗೆ ಯಾರನ್ನ ಭೇಟಿ ಮಾಡ್ಬೇಕು, ನಮ್ಗೆ ಯಾರು ಸಪೋರ್ಟ್ಗೆ ಬರ್ತಾರೆ? ನೀವು ನಿಜವಾಗ್ಲೂ ಇವತ್ತು ನಮ್ಮ ಗೋಳನ್ನು, ನಮ್ಮ ಮಾಧ್ಯಮದವ್ರು ನೀವನ್ನ ಈ ಗೋಳನ್ನು ತೊಗೊಂಡೋಗಿ ನಾವು ಸಮಾಜಕ್ಕೆ ತೋರಿಸಿ 4 ಜನ ನಮ್ಮ ಸಪೋರ್ಟ್ಗೆ ಬನ್ನಿ. ದಯವಿಟ್ಟು ನಿಮ್ಮ ಕಾಲು ಬೇಕಾದ್ರೆ ಬೀಳ್ತೀನಿ. ಇದ್ರ ಮುಂದೆ ನಾವು ಕೇಳ್ಕೊತಾ ಇದ್ದೀವಿ. ಬೇಕಾದ್ರೆ ಬನ್ನಿ ನಮ್ಮ ನರಸೀಪುರಕ್ಕೆ, ಬಂಗಾರಪ್ಪನ ಬಡಾವಣೆಗೆ ಬಂದುಬಿಟ್ಟು ಅಲ್ಲಿ ನಾವು ಇದ್ದೀವಿ. ನಮ್ಮ ವ್ಯವಸ್ಥೆ ನೋಡಿ, ನಮ್ಮ ಪರಿಸ್ಥಿತಿ ನೋಡಿ ಏನಾಗಿದೆ ಅಂದ್ಬಿಟ್ಟು ಒಬ್ಬೊಬ್ರು 2-2 ಸಾವಿರ 3-3 ಸಾವಿರ ಬಾಡಿಗೆ ಕಟ್ಕೊಂಡು ಇರೋಕ್ಕಾಗಲ್ಲ. ನೆಲದ ಬಾಡಿಗೆನ ಇಷ್ಟು ವರ್ಷ ನೆಲದ ಬಾಡಿಗೆ ಕಟ್ಟಿ ಸುಸ್ತಾಗ್ಬಿಟ್ಟಿದ್ದೀವಿ. ಎಲ್ಲ ನೆಲದ ಬಾಡಿಗೆ ಕಟ್ಟೋ ಜನನೂ ಇವತ್ತಲ್ಲಿ ನಾಳೆ ಕಿತ್ತಾಕಿ ವಲಸೆ ಓಡಿಸ್ತಾನೆ ಇದ್ದಾರೆ. ಇನ್ನು ಎಷ್ಟಂತ ಓಡೋಣ? ಇದಕ್ಕಾಗಿ ನಿಮ್ಗೆ ಇರೋಕ್ಕೆ ಒಂದು ನೆಲೆ ಮಾಡಿಕೊಡಿ. ನಾವೇನು ಆಸ್ತಿ ಕೇಳ್ತಾಯಿಲ್ಲ, ಅಂತಸ್ತು ಕೇಳ್ತಾಯಿಲ್ಲ, ಇರೋಕ್ಕೊಂದು ಸ್ಥಳ ಮಾಡಿಕೊಡಿ. ನಮಗೆ ಇರೋ ಮುನ್ಸಿಪಾಲ್ಟಿ ಇದರಲ್ಲೇ ನರಸೀಪುರದಲ್ಲೇ ಅಲ್ಲೇ ಅಕ್ಕಪಕ್ಕದಲ್ಲಿ ಇದು ಮಾಡಿ ಇಲ್ಲಿ 20 ಕಿಲೋಮೀಟ್ರ್ ಹೋಗಿ 35 ಕಿಲೋಮೀಟ್ರ್ ಹೋಗಿ ಅಂತ ತೋರಿಸ್ತಾರೆ. ಅಲ್ಲಿಂದ ಮಕ್ಕಳನ್ನ ಓದಿಸೋದು ಹೆಂಗೆ, ಜೀವನ ಮಾಡೋದು ಹೆಂಗೆ? ನಮ್ಗೆ ಇರೋ ಜಾಗದಲ್ಲೇ ಅಕ್ಕಪಕ್ಕದಲ್ಲಿ ಬೇಕಾದಷ್ಟು ಜಾಗ ಐತೆ, ಇರೋದನ್ನು ದಯವಿಟ್ಟು ಮಾಡಿಕೊಡಿ. ಇದ್ರ ಮುಖಾಂತರ ನಮ್ಮ ಗೋಳನ್ನು ನಿಮ್ಗೆ ತಲುಪಲಿ ಅನ್ನೋದು ನಾನು ಕೇಳ್ಕೊತಾ ಇದ್ದೀನಿ ಸರ್. ಇದ್ರ ಮುಖಾಂತರ ಸರ್ ಟಿ ನರಸೀಪುರದಲ್ಲೇ ಇದ್ದೀವಿ ಸರ್. ಟಿ ನರಸೀಪುರದಲ್ಲಿ ಬಂಗಾರಪ್ಪನ ಬಡಾವಣೆಯಲ್ಲಿ 15-20 ಮನೆಗಳಿದ್ದಾವೆ. ಇನ್ನೂ ಜನ ಎಲ್ಲಿ ಅಲ್ಲಿ ಬಂದರೆ ಹೊಡಿತಾರನ್ನೋ ಭಯದಲ್ಲಿ ಇನ್ನೂ ಅಲ್ಲಿಗೆ ಬಂದು ಗುಡ್ಲಾಕೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಅಲ್ಲಿಗೆ ಬಂದರೆ 28 ವರ್ಷದಿಂದ ನಾವು ಖಾತೆಗೆ ಹೋಗಿ 28 ವರ್ಷದಿಂದ ಕೊಟ್ಟಿದ್ದಾರಂತೆ ಅವ್ರ ಜಾಗನ. ಅವರು 28 ವರ್ಷದಿಂದ ಎಲ್ಲೋಗಿದ್ರು? 28 ಬಂಗಾರಪ್ಪನ ಫೀಲ್ಡಲ್ಲಿ ಕೊಟ್ಟಿದ್ದಾರೆ ಅಂದ್ಮೇಲೆ 28 ವರ್ಷದಿಂದ ಯಾಕೆ ಖಾಲಿ ಬಿಟ್ಟಿದ್ರು? 12 ಎಕರೆನ 28 ವರ್ಷದಿಂದ ಖಾಲಿ ಬಿಡೋವಂಥ ಅವಶ್ಯಕತೆ ಏನಿತ್ತು ಅನ್ನೋದೇ ನಮ್ಮ ಆಪ್ಷನ್ನು. ಅವರು 28 ವರ್ಷದಿಂದ ಖಾಲಿ ಬಿಟ್ಟವ್ರಿಗೆ ಸ್ಥಳ ಐತೆ ಅಂದಮೇಲೆ ನಾವು ಈ 30 ವರ್ಷದಿಂದ ಜಾಗ ಇಲ್ಲದೆ ಸಾಯ್ತಾ ಇದೀವಲ್ಲ, ನಮ್ಗೆ ಯಾಕೆ ಜಾಗ ಕೊಡ್ತಾ ಇಲ್ಲ, ನಮ್ಗೆ ಯಾಕೆ ಇರೋಕ್ಕೆ ಸ್ಥಳ ಕೊಡ್ತಾ ಇಲ್ಲ ಅನ್ನೋದೇ ನಮಗೆ. ಇವಾಗ ನಾವು ಹೋಗಿ ಇವಾಗ ಒಂದು 3 ತಿಂಗಳು 4 ತಿಂಗಳಾಗಿದೆ ಬಂಗಾರಪ್ಪನ ಬಡಾವಣೆಗೆ ಹೋಗಿ ಎಲ್ಲರೂ ಓಡಿಸ್ಬಿಟ್ರು ಸರ್. ನರಸೀಪುರದಲ್ಲಿ ನಾವೇನು ನೆಲದ ಬಾಡಿಗೆಯಲ್ಲಿ ಇದ್ವೋ ಅವರೆಲ್ಲ ಓಡಿಸ್ಬಿಟ್ರು. ನೀವು ಹೋಗಿ ಅಂದ್ಬಿಟ್ಟು ನಾವು ಗೋರ್ಮೆಂಟ್ ಲ್ಯಾಂಡ್ ಅಲ್ಲಿ ಖಾಲಿ ಇತ್ತು, ನಮ್ಗೆ ಅದ್ರ ಮಾಹಿತಿ ಗೊತ್ತಿರಲಿಲ್ಲ. ಅಲ್ಲಿ ಹೋಗಿ ಜೀವನ ಮಾಡೋಣ ಅಂತ ಸಡ್ಡಾಗ್ದು. ಇವಾಗ ಅಲ್ಲಿ 28 ವರ್ಷದಿಂದ ಯಾರು ಖಾತೆ ಮಾಡ್ಸೋಕ್ಕೆ ಅವ್ರಿಗೆ ಇದು ಮಾಡಿಕೊಟ್ಟಿದ್ರು, ಬಂಗಾರಪ್ಪನ ಫೀಲ್ಡಲ್ಲಿ ಕೊಟ್ಟಿದ್ರು, ಅವ್ರು ಬಂದುಬಿಟ್ಟು ಇವತ್ತು ನಮಗೆ ಕೊಟ್ಟವ್ರೆ ನೀವು ಹೊಂಟೋಗಿ ಅಂದ್ಬಿಟ್ಟು ಇವಾಗ ಅವರೂ ನಮ್ಮನ್ನು ವಲಸೆ ಓಡಿಸ್ತಾ ಇದ್ದಾರೆ. 28 ವರ್ಷದಿಂದ ಇದ್ದವ್ರು ಎಲ್ಲೋಗಿದ್ರು. ಇವತ್ತು ನಾವು ಬಂದು ಅಲ್ಲಿ ಒಂದು 2 ತಿಂಗಳು 3 ತಿಂಗಳು ಆಯ್ತು ಅಷ್ಟೇ ಅಲ್ಲಿ ಬಂದು. ಇವಾಗ ಅಲ್ಲಿನೂ ನಮಗೆ ಬೇಕು, ನೀವು ಯಾಕೆ ಇಲ್ಲಿದ್ದೀರಿ ಅಂದ್ಬಿಟ್ಟು
ಅಲ್ಲಿಂದ ಓಡಿಸೋ ಪ್ರಯತ್ನ ನಡೀತಾ ಇದೆ. ಹಂಗಾದ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ಮಾದೇವನಪ್ಪರು ಬಂದಿದ್ದರು ನರಸೀಪುರ ಚೌಟ್ರಿಗೆ, ಅವ್ರು ಕೇಳ್ದೋ ಸರ್ ನಮ್ಮ ಪರಿಸ್ಥಿತಿ ಹಿಂಗಾಗಿದೆ, ಒಂದು ಸ್ವಲ್ಪ ಪರಿಚಯ ಮಾಡಿ ಸರ್, ನಾವು ಬಡವರು, ನಾವು ಒಂದು 50 ಕುಟುಂಬದವ್ರು ಇದ್ದೀವಿ, ನಮಗೇನು ಬದುಕಕ್ಕೆ ಇಲ್ಲಿ ಜೀವನನೇ ಇಲ್ವಾ ಸರ್ ಅಂತ ಅವ್ರಿಗೂ ಮನವಿ ಮಾಡಿದ್ದೀನಿ. ನೆನ್ನೆ 3 ದಿನದಲ್ಲಿ ಬಂದಿದ್ದಾಗ ಅವರು ನೋಡ್ತೀನಿ ಅಂದವ್ರೆ. ಎಲ್ಲ ನೋಡ್ತೀನಿ ಮಾಡ್ತೀನಿ ಅನ್ನೋ ಜೀವನದಲ್ಲಿ ಎಷ್ಟು ವರ್ಷ ಕಳೆದುಬಿಟ್ರು. ನಿಮ್ಮ ಮುಖಾಂತರ ಮಾಧ್ಯಮದವ್ರ ಮುಖಾಂತರ ನಮ್ಮ ಗೋಳು ಕರ್ನಾಟಕ ಮುಟ್ಲಿ, ನಮ್ಗೆ ಇರೋಕೆ ಒಂದು ಸ್ಥಳ ಮಾಡಿಕೊಡ್ಲಿ. ನಮಗೇನು ಸಾವಿರಾರು ಎಕರೆ ಕೇಳ್ತಾ ಇಲ್ಲ, ಏನೋ ನಮ್ಗೊಂದು 2 ಎಕರೆ ಕೊಟ್ಟರೆ ನಮ್ಮ ಮಕ್ಕಳು ನಮ್ಮ ಮರಿ ಜೀವನ ಮಾಡ್ಕೊಂಡು ಹೋಗ್ತೀವಿ ಅನ್ನೋದೇ ನನ್ನ ಈ ಟಿ ವಿ ಮುಖಾಂತರ ನಾವು ಹೇಳ್ಕೊಂಡಿದ್ದೀವಿ ಸರ್. ಸರ್ ವೆಂಕಟೇಶ್ ಅಂತ, ನನ್ನ ಹೆಸರು ವೆಂಕಟೇಶ್ ಅಂತ, ತಂದೆ ಹೆಸರು ಬಂದು ಕೃಷ್ಣಪ್ಪ. ನಮ್ಮ ಶಿವಕುಮಾರ್ನವ್ರು ಇದ್ದಾರೆ, ಶಿವಕುಮಾರ್ನವ್ರು ನಮ್ಮ ಆಲ್ಗೋಡ್ ಶಿವಕುಮಾರ್ನವ್ರು ಅವರೊಬ್ಬರೇ ಸರ್, ದಯವಿಟ್ಟು ಅವರೊಬ್ಬರೇ ನಮಗೆ ಸಪೋರ್ಟ್ ನಿಂತಿರೋದು. ಅವ್ರಿಗೂ ತುಂಬ ನಿಂದಿಸ್ತಾ ಇದ್ದಾರೆ, ಅವರು ಲಂಚ ಕೊಟ್ಟು ತೊಗೊಂಡು ನಿಮ್ಮ ಸಪೋರ್ಟ್ಗಿದ್ದಾರೆ, ದುಡ್ಡು ಕೊಟ್ಟು ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಅವ್ರು ಏನೇನು ಹೇಳಿದ್ರೆ ಸಾಕು ನಮ್ಮ ಸಪೋರ್ಟ್, ನಿಮ್ಮ ಪರ ಬಂದವ್ರೆ, ಅವರು ಖರ್ಚರ ಬಗ್ಗೆ ಸಪೋರ್ಟಾಗಿ ಮಾತಾಡ್ತಾರೆ ಶಿವಕುಮಾರ್ ಅವರು. ಅವ್ರು ದುಡ್ಡು ಕೊಟ್ಟು ಸರ್ ದಯವಿಟ್ಟು ಈ ಮಾಹಿತಿನ ಇವತ್ತು ಹೇಳ್ತಾಯಿದ್ದೀನಿ ಸರ್, ಶಿವಕುಮಾರ್ 10 ರೂಪಾಯಿ ತೊಗೊಂಡು ನಮ್ಮ ಸಪೋರ್ಟ್ಗೇನು ಬಂದಿಲ್ಲ ಸರ್, ನ್ಯಾಯ ಕೇಳ್ತವ್ರೆ, ಬಡವ್ರಿಗೆ ಒಂದು ನೆಲೆ ಮಾಡಿಕೊಡಿ ಅಂತ ಇವತ್ತಿಗೂ ನಮ್ಮ ಪರ ನಿಂತಿರೋದು ನಮ್ಮ ಆಲ್ಗೋಡು ಶಿವಕುಮಾರಣ್ಣವರು, ದಲಿತರು, ಅವ್ರು ಬಂದು ನಿಂತಿದ್ದಾರೆ. ಅವ್ರು ಬಿಟ್ಟರೆ ನಮ್ಗೆ ಯಾರು ಸಪೋರ್ಟ್ ಮಾಡಿಲ್ಲ ಸರ್. ಇದ್ರ ಬಗ್ಗೆ ನಾವು ಪ್ರಾಮಾಣಿಕವಾಗಿ ಹೇಳ್ತೀವಿ. ಫಸ್ಟ್ ಆ ಮಾಹಿತಿನ ಕಿತ್ತು ಬಿಸಾಕ್ಬೇಕು, ದುಡ್ಡು ಕೊಟ್ಟಾರೆ ಅದನ್ನು ಮಾಹಿತಿ ಬಿಡಿಸ್ಬೇಕು, ಇಷ್ಟು ಮಾತ್ರ ಹೇಳ್ತಾರೆ ಸರ್. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, 1 ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.